ಮಳೆಗಾಲದಾಗ ಮಳೆ ಆಗಲಿಲ್ರಿ, ಇವ್ರ ಸರ್ಕಾರ ಎಂದ್ ಬಂತು ಇವ್ ನೋವನ್ನ ಹುರ್ಕೊಂಡು ಹೋಗ್ಯದಲ್ಲ. ಮತ್ತೆ ಇದನ್ನ ಬಿಟ್ರೆ ಏನು ಹೇಳದ್ರಿ? ಹೇಳಿ, ನೀವೇ ಹೇಳಿ. ಆದ್ರೆ ಭಾಳ ರಾಜಕಾರಣಿಗಳು ಏನು ಮಾಡ್ತಾರ ಅಂದ್ರೆ ಆ ಸ್ಟೇಷನ್ ಬರೋಂದ ಒಂದು ಡೆಬ್ಬಿ ಉಚ್ಚಿ ಹಿಂದೆ ಬಿಟ್ಟು ಬಿಡ್ತಾರ. ನನ್ನ ರಾಜಕಾರಣ ಹಂಗಲ್ಲ, ಯಾವುದೇ ಸ್ಟೇಷನ್ ಬರಲಿ ಮತ್ತೊಂದು ಡಬ್ಬಿ ಜೋಡಿಸ್ಕೊಂಡು ಎಟ್ಟರೆ ಉದ್ದಾಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಬಂದಿಲ್ಲ. ಶ್ವಾನ್ ಪಂಡಿಗೆ ಜಯವಾಗಲಿ, ಕಾಂಗ್ರೆಸ್ಗೆ ಜಯವಾಗಲಿ, ಸಿದ್ದರಾಮಯ್ಯಗೆ ಜಯವಾಗಲಿ, ಅದು ಹೋಗ್ಬಿಟ್ಟು ಬಿಡ್ತೀನಿ ನಾನು. ಸರ್ಕಾರ ಹಿಂದೆ ನಾವೆಂದೂ ಕಾಣದಷ್ಟ ಪಾಪಿಷ್ಟ ಸರ್ಕಾರ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ಬೇಕು. ಅಲ್ರಿ, ಯಾವ ನ್ಯಾಯ ರೀ ಇದು? ಒಂದು ಹನಿ ಮಳಿ ಬೇಡ, ಸರ್ಕಾರ ಬಂದು 9 ತಿಂಗಳಾಯ್ತು, ಒಂದು ಹನಿ ಮಳಿ ಬೇಡ ಅಲ್ರಿ. ಮಳೆಗಾಲದಾಗ ಮಳೆ ಆಗಲಿಲ್ರಿ, ಇವ್ರ ಸರ್ಕಾರ ಎಂದ್ ಬಂತು ಇವ್ ನೋವನ್ನ ಹುರ್ಕೊಂಡು ಹೋಗ್ಯದಲ್ಲ. ಮತ್ತೆ ಇದನ್ನ ಬಿಟ್ರೆ ಏನು ಹೇಳದ್ರಿ? ಹೇಳಿ, ನೀವೇ ಹೇಳಿ. ಇಷ್ಟೊಂದು ಪಾಪಿಷ್ಟ ಸರ್ಕಾರ ಹಿಂದೆ ನೋಡಿದಿರಾ? ನಾನು ಪಟೇಲ್ರು, ದೇವೇಗೌಡರು, ಬೊಮ್ಮಾಯಿ ಅವ್ರು ಹಿಡ್ಕೊಂಡು ನಾನು ನೋಡ್ಕೊತ ಬಂದೇನಪ್ಪ. ಯಾವಾಗಾದ್ರೆ ಒಂದು ಮಳೆ ತಪ್ಪಿದ್ರೆ ಇನ್ನೊಂದು ಮಳೆಯೇ ಆಗ. ಇವು ನಾವು ಅಡ್ಡು ಹೋಗೇ ಬಿಟ್ಟು ಹುಡ್ಕೊಂಡ್ರಿ. ಅದಕ್ಕೆ ನಾ ಹೇಳ್ದಪ್ಪ, ಪಾಪಿಷ್ಟ ಸರ್ಕಾರ ಇದು ಅಂತ. ಒಂದು ಕೆಲಸ ಇಲ್ಲ. ಇವ್ರು ಹೇಳಿದ್ರಲ್ಲ, ಕೇಂದ್ರ ಸರ್ಕಾರದ ಹಣವನ್ನ ಪಾವತಿ ಮಾಡೋದು ಬಿಟ್ರೆ 1 ರೂಪಾಯಿನೂ ಹಣ ಇವತ್ತೆಲ್ಲೆಲ್ಲೂ ಪಾವತಿ ಮಾಡಿಲ್ಲ. ಇದಕ್ಕೆ ಸರ್ಕಾರ ತರೇನ್ರಿ? ಇಂಥ ಪರಿ ಎದಕ್ಕೆ ನಡೆಸ್ಬೇಕ್ರಿ ನಮ್ಮ ಸಿದ್ದರಾಮಣ್ಣ? ಮತ್ತು ಕಚ್ಚಿ ಮ್ಯಾಲ ಕೇರೇರಿಸಿ ನಾನೆಲ್ಲ ಏನು ಹೇಳಿನಿ, ನೀವು ಹೇಳ್ದಂಗೆ ನಾನು ನಡ್ಕೊಂಡೀನಿ ಅಂತ ಹೇಳಿದ್ರಿ. ಏನು ನಡ್ಕೊಂಡ್ರಪ್ಪ? ಗಂಡ ಹೆಂಡತಿ ಜಗಳ ಹಚ್ಚಿದ್ರೆ, ಗಂಡ ಹೆಂಡತಿ ಜಗಳ ಹಚ್ಚಿದ್ರಿ. ಬಸ್ಸಿಗೆ ಪುಕಟ್ ಅಂದ್ರಿ. ಪಾಪ ಹೆಣ್ಮಕ್ಳು ಮನ್ಯಾಗ ರೊಟ್ಟಿ ಇಲ್ಲದೆ ಬಸ್ ಸಿಗ್ತದೆ, ಬಸ್ ಹೊಂಟದಿ ನಮ್ಮ ತಾವ್ರ ಮುನೆಗೆ ಅಂತ ಹೋಲಾಕತ್ತಾರ. ರೊಟ್ಟಿ ಯಾರು ಮಾಡೋರು ಮನ್ಯಾಗ? ಅಲ್ಲೂ ಜಗಳ ಹಚ್ಚಿದ್ರಪ್ಪ. ದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ಅತ್ಯಂತ ಋಣಿಯಾಗಿದ್ದೀನಿ. ನನ್ನ ರಾಜಕಾರಣ ಬರೀ ರಾಜಕಾರಣದ ಕೆಲಸ ಅಲ್ಲ. ನನ್ನ ರಾಜಕಾರಣ ನೀವು ಹೇಳೋದು ಯಾವುದೋ ಕೆಲಸ, ಸಣ್ಣದೋ ಪುಟ್ಟದೋ ಮಾಡ್ತಕ್ಕಂಥ ಕೆಲಸ ಅಲ್ಲ. ನನ್ನ ರಾಜಕಾರಣ ಎಂಥದ್ದು ಅಂದರೆ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡಿರ್ತಕ್ಕಂಥ ರಾಜಕಾರಣ. ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆ ಅವ ಏನೇ ಹೇಳಿ, ನಾನು ಯಾವತ್ತಾದರೂ ಕೂಡ ನನ್ನ ರಾಜಕಾರಣದ 50 ವರ್ಷದಲ್ಲ 45 ವರ್ಷದಲ್ಲಿ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಿ ವಿನಃ ಬರೇ ಕೆಸರು ದಾಟಿ ಹೋಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ, ಈಗ ಸ್ಟೇಷನ್ ಮೇಲೆ ರೈಲ್ವೆ ಬರ್ತದಪ್ಪ, ರೈಲ್ವೆ ಡಬ್ಬಿಗಳಿರ್ತಾವೆ. ಆದ್ರೆ ಭಾಳ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದ್ರೆ ಆ ಸ್ಟೇಷನ್ ಬರೋಂದ ಒಂದು ಡೆಬ್ಬಿ ಉಚ್ಚಿ ಹಿಂದೆ ಬಿಟ್ಟು ಬಿಡ್ತಾರೆ. ನನ್ನ ರಾಜಕಾರಣ ಹಂಗಲ್ಲ, ಯಾವುದೇ ಸ್ಟೇಷನ್ ಬರಲಿ ಮತ್ತೊಂದು ಡಬ್ಬಿ ಜೋಡಿಸ್ಕೊಂಡು ಎಟ್ಟರೆ ಉದ್ದಾಲಿ ಅದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಬಂದಿಲ್ಲ. ನಾನು ಯಾವತ್ತೂ ಕೂಡ ಇಂದ್ರ ಚಂದ್ರ ಅದು ಮಾಡೀನಿ ಇದು ಮಾಡೀನಿ ಅಂತ ಯಾವತ್ತೂ ನನ್ನ ಜೀವನದಾಗ ಹೇಳಿಲ್ಲ. ಎಷ್ಟೋ ಜನ ಇವರೆಲ್ಲರೂ ಬೈತಾರ ನಮ್ಮ ಮುಖಂಡರು. ಅಲ್ರಿ, ಬಿಜಾಪುರ ಊರಾಗ ಗಾಂಧಿ ಚೌಕಾಗ ಎಲ್ಲರೂ ಫೋಟೋ ಅದಾವ್ರಿ ಸಾಹೇಬ್ರ, ನೀವು 6 ಸಲ MLA ಆಗಿರಿ, MP ಆಗಿರಿ, ಒಂದು ಫೋಟೋ ಇಲ್ಲ ತಾರೆ. ಪುಣ್ಯಾತ್ಮ, ಮಂದಿ ಕಣ್ಣಾಗಿರ್ಬಾರ್ದಪ್ಪ, ಮಂದಿ ಹೃದಯದಾಗಿರ್ಬೇಕು ಅನ್ನತಕ್ಕಂಥದ್ದು ನಾನು ಹೇಳ್ತೇನೆ. ನನ್ನ ಮುಂದಿನ ಜೀವಮಾನದಲ್ಲಿ ಕೂಡ ನನ್ನ ಸಮಾಜಕ್ಕೆ ನನ್ನ ಸಂದೇಶ ಕೊಡ್ತಕ್ಕಂಥ ವಿಚಾರ ನಮ್ಮನೆ ಹಿರಿಯರಿಗೆ ಹೇಳಿನಿ. ಒಬ್ಬ ದಲಿತ ಎಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಬ್ಬ ರಾಜಕಾರಣಿಯಾಗಿ ಯಾವ ರೀತಿ ಇರಬೇಕು ಅನ್ನೋದು ನನ್ನ ಸಮಾಜಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿದರ್ಶನ ಆಗಬೇಕು ನಂದು ಅನ್ನೋದು ನನ್ನದೊಂದು ಆಶಾ ಅದ ಅನ್ನತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ನನಗೆ ಸಾಕಷ್ಟು ಸಲ ನೀವೆಲ್ಲ ಆಶೀರ್ವಾದ, ಇಲ್ಲೇ ಜನ ಅಂಗೈಯಲ್ಲಿ ನನ್ನ ಹಿಡಿದು ನನ್ನನ್ನು ಬದುಕಿಸಿದಿ. ಸುಮಾರು 3 ಸಲ ಅಸೆಂಬ್ಲಿ ಚುನಾವಣೆ, 3 ಸಲ ಲೋಕಸಭಾ ಚುನಾವಣೆಯನ್ನು ಈ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿರಿ. ಯಾರೂ ಕೂಡ ನನಗೆ ಯಾವತ್ತೂ ಕೂಡ ನನಗೆ ತೊಂದರೆ ಮಾಡಿಲ್ಲ, ನಾನು ಕೂಡ ಯಾವತ್ತೂ ತೊಂದರೆ ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ಹೇಳಿ, ಇಲ್ಲಿವರೆಗೆ ಇಡೀ ಮಾಡಿದರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಅಂಥ ವ್ಯಕ್ತಿ ನಾನಲ್ಲ. ಒಬ್ಬ ಮನುಷ್ಯತ್ವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜಕಾರಣಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ, ಮೋದಿಯವರ ಕಲ್ಪನೆ ಬಗ್ಗೆ, ಮೋದಿ ಸಾಹೇಬರವರ ಎಷ್ಟು ಮಾಡಬೇಕು ನೀವೇ ಹೇಳಿ. 1 ವರ್ಷ 5 ವರ್ಷಗಳಲ್ಲಿ 7 ಲಕ್ಷ ಕೋಟಿ ರೂಪಾಯಿ ಬರೀ ರೈಲ್ವೆ ಖರ್ಚು ಮಾಡ್ಯಾರಿ.
7 ಲಕ್ಷ ಕೋಟಿ, ಒಂದು ದುಡ್ಡಲ್ಲ, 2 ದುಡ್ಡಲ್ಲ. ಇವತ್ತು ನೋಡ್ರಿ, ನಿಮ್ಮದೇ ಹಳ್ಳಿ ಡಬಲ್ ರೈಲ್ವೆ ಹಳ್ಳಿ ಮಾಡಿದ್ರು, ಕರೆಂಟ್ ರೈಲ್ವೆ ಮಾಡಿದ್ರು, NTPC ಈಗ ಅದನ್ನು ಸುಧಾರಣೆ ಮಾಡ್ಲಿಕ್ಕತ್ತಾರ. ಅಲ್ಲರಿ, ಎಷ್ಟು ಕೋಟಿ, ಎಷ್ಟು ರೈಲ್ವೆ, ಎಷ್ಟು ಬ್ರಿಡ್ಜ್ಗಳಾಗಬೇಕು, ಎಷ್ಟು ರೋಡ್ಗಳಾಗಬೇಕು, ಇವು ಎಲ್ಲೂ ಎಷ್ಟು ವರ್ಷನಾಗ, ಇವೆಲ್ಲ 10 ವರ್ಷನಾಗ. ಇದು ನಿಮ್ಮದು ಅಣ್ಣವ್ರೆ, ಈಗ ಇವು ಬರೇ ಈಗ ಎರಡು ಲೈನಿನ ಇದು ಅದ. ಈಗ 4 ಲೈನ್ದು ಕೂಡ ಮಂಜೂರಾಗಲ್ಲ. ಈ ಹುಬ್ಬಳ್ಳಿಯಿಂದ ಬಿಜಾಪುರದಿಂದ ಕಲಬುರಗಿವರೆಗೂ 4 ಲೈನಿನ ಒಂದು ಇದು ಕೂಡ ಮಂಜೂರಾಗಲ್ಲ. ಬರೀ ಒಂದು ನ್ಯಾಷನಲ್ ಹೈವೇ ಇದ್ದದ್ದು ಮೋದಿಯವ್ರ ಕಾಲಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ 7 ನ್ಯಾಷನಲ್ ಹೈವೇ ಆಗ್ತಕ್ಕಂಥ ಪ್ರಯಾಸ ನಮ್ಮ ಸರ್ಕಾರದಲ್ಲಿ ಮೋದಿಯವ್ರ ಕಡೆಯಿಂದ ಆಗ್ಯದ ಅಂತಕ್ಕಂಥ ಮಾತವನ್ನ ಬಹಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಾನು ಹೆಂಗದಿನಪ್ಪ, ಹೆಂಗೆ ನಿಮ್ಮ ಜೊತೆ ನಡ್ಕೊಂಡಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತದ, ಇಡೀ ಸಮಾಜದ ಜನರಿಗೆ. ಯಾರಿಗೆ ನಾ ಮನಸ್ಸಿಗೆ ನೋವು ಮಾಡಿಲ್ಲ. ನಾನು ಎಷ್ಟೋ ಸಲ ನಾನು ಭಾಳ ನಾನು ನೋವು ಸಹಿಸ್ಕೊಂಡಿನಿ. ಆದರೆ ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ತಕ್ಕಂಥ ಕೆಲಸ ನನ್ನ ಜೀವನದಾಗ ಎಂದೂ ಮಾಡಿಲ್ಲ, ನಾನು ಮುಂದೂ ಮಾಡೋದಿಲ್ಲ ಅಂತಕ್ಕಂಥ ಮಾತುವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ನಿಮ್ಗೆ ಒಂದೇ ನಾವು ವಿನಂತಿ ಮಾಡ್ಕೊತೀನಿ. ನಂದಿನ ಚುನಾವಣೆಯಲ್ಲಿ ನಾನೇನು ನಿಲ್ತೀನಿ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ. ನನಗಂತೂ ಸಾಕು, ಇದೇ ಸಲನೇ ಸಾಕಾಗಿ ಬಿಟ್ಟು ಕೇಳಿ ಅವರು. ನಾವು ಒಬ್ಬರಿಗೆ ಒಂದು ಅರ್ಜಿ ಕೊಡಲಿಲ್ಲ, ಯಾರ ಮನೆಗೆ ಹೋಗಲಿಲ್ಲ, ನನಗೆ ಟಿಕೆಟ್ ಕೊಡ್ರಿ ಅಂತ ಕೇಳಲಿಲ್ಲ. ಇವರೇ ಎಲ್ಲರೂ ಏನೇನೋ ಹಬ್ಸಿದ್ರಪ್ಪ. ಇವರು ಯಾರ್ಯಾರೋ ಏನೋ ಹೇಳಿದ್ರು, ಅವನು ಸತ್ತಾನ ಅಂತ ಹೇಳಿದ್ರು, ತಲೆ ಹೊಡೆದಾಗ ಅಂತ ಹೇಳಿದ್ರು, ಆಮೇಲೆ ದವಾಖಾನೆ ಬಿದ್ದಾನ ಅಂತ ಹೇಳಿದ್ರು, ಬ್ರೈನ್ ಹೆಮರೇಜ್ ಆಗದ ಅಂತ ಹೇಳಿದ್ರು, ಏನೇನು ಹೇಳಿದ್ರು. ಪುಣ್ಯಾತ್ಮರು ಅವ್ರು ಹೇಳಿ ಜಿಲ್ಲಾದಾಗ ನನಗೇನು ಬರ್ತಿದ್ವಲ್ಲ ಕಡಿಮೆ ಓಟ, ಮತ್ತು 5% ಓಟ್ ಹೆಚ್ಚಿಗೆ ಇರಂಗೆ ಮಾಡಿರ್ತಾರೆ ನೋಡ್ರಿ. ಅವ್ರ ಪಾಪ ಅವಂದು ಪಾಪ ಮಾಡ್ಯಾರ, ನನಗೆ ಪುಣ್ಯ ಸಿಕ್ಕದಪ್ಪ. ನಿಮ್ಗೆ ಪುಣ್ಯ ಸಿಕ್ಕದ. ನನ್ನ ಜೀವನದಾಗ ನಾನು ಯಾರಿಗೆ ಕೆಟ್ಟ ಮಾಡಿಲ್ಲ, ಮುಂದೂ ಕೆಟ್ಟ ಮಾಡೋದಿಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಕೊನೆ ಆಸೆ ಒಂದೇ, ನನ್ನ ಕಡೆ ಚುನಾವಣೆ ಮೋದಿಯವರು ಇರುವವರೆಗೂ ನನ್ನನ್ನು ಗೆಲ್ಲಿಸ್ರಿ. ನಾನು ಇದೊಂದು ಸಲ ಮೋದಿಯವ್ರಿಗೆ ಕೊನೆಯದಾಗಿ 3ನೇ ಬಾರಿ ಅವ್ರಿಗೆ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ಕೈ ಎತ್ತಿ ನಾನು ಸಾಯ್ತೀನಿ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಿಜವಾಗಿ ಅಂಥ ಒಬ್ಬ ಯೋಗಿ ಪುರುಷರಿ ಅವನು. ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಪ್ರಧಾನಮಂತ್ರಿ ಅಂತ ಇವ್ರು ಹೇಳ್ತಾರೆ. ಪ್ರಧಾನಮಂತ್ರಿ ಅಲ್ಲ ರೀ, ಒಬ್ಬರು ಯೋಗಿ ಮನುಷ್ಯ ಅವ್ನು ನೋಡ್ರಿ ಅಂಥವ. ನೋಡ್ರಿ ಎಲ್ಲರೂ ಅಲ್ರಿ, 140 ಕೋಟಿ ಜನ ಮೋದಿಯವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತಾರಲ್ರಿ. ನಿಮ್ಮ ಮನೆ ಮುಂದೆ ದೀಪ ಹಚ್ತಾರಲ್ರಿ. ಇದೆಲ್ಲ ಎದಕ್ಕಾದ ಪ್ರೀತಿ ವಿಶ್ವಾಸದಿಂದ ಇದೆ. ಎಲ್ಲರಿಗೆ ಯಾಕಾಗಂಗಿಲ್ಲಪ್ಪ. ಕಟ್ಟ ಅಂಟ ಹುಟ್ಟಿರಿ ಹೇಳಿ ನೋಡೋನು. ಇಲ್ಲಿವರೆಗೆ ದೇಶ 3 ಭಾಗ ಮಾಡಿರಿ ಅಷ್ಟ ನೀವು. ಪಾಕಿಸ್ತಾನ, ಹಿಂದೂಸ್ತಾನ್, ಬಾಂಗ್ಲಾದೇಶ ಮಾಡಿಟ್ರಿ ನೀವು. ಕಾಶ್ಮೀರ ಒಂದು ಭಾಗ ಮಾಡಿಟ್ರಿ ನೀವು ದೇಶದಾಗಿದ್ರು ಕೂಡ. ಈಗ ಭಾರತ್ ಜೋಡೋ ಯಾರನ್ನು ಜೋಡಿಸ್ತಾರೆ ನೀವು? ಮೊದಲು ನೀವು ಜೋಡುವಾಗ ನಿಮಗೆ ಗತಿ ಇಲ್ಲ. ಕಾಂಗ್ರೆಸ್ಸಿಗೆ ಚಂದಾಗಿ ವಿರೋಧ ಪಕ್ಷ ಹಾಕು, ಗತಿ ಇಲ್ಲ ನಿಮಗೆ. ಲೋಕಸಭೆಯೊಳಗೆ ಇಲ್ಲ. ಇಲ್ಲಿ ಏನೋ ಕರ್ನಾಟಕದಾಗ ಏನೋ ಸುಳ್ಳು ಹೇಳ್ಕೊಂಡು ಬಂದು ಆಗಿರಿ. ಅದ್ರ ಬಗ್ಗೆ ಭಾಳ ಹೇಳಿದಾರ, ಹೇಳಕ್ ಹೋಗುದಿಲ್ಲ ನಾನು. ಇವತ್ತಿನ ಪರಿಸ್ಥಿತಿ ಹೆಂಗಾಗತ್ತೆ ಕರ್ನಾಟಕದಾಗ ಅಂತ ಹೇಳಿದ್ರೆ ಒಬ್ಬ ಕಾಂಟ್ರಾಕ್ಟರ್ ಕೇಳಬಾರ ನೀವು ಅವ್ರಿಗೆ. ನಿನ್ನ ವಾರ ಅಂದ್ರೆ ಈಗ ಅವ್ರಿಗೆ ಇಟ್ಟು ಬಜೆಟ್, ಈ ವರ್ಷ ಲೋಕೋಪಯೋಗಿ ಇಲಾಖೆಗೆ ಇಟ್ಟಂತ ಬಜೆಟ್, ಆ ಬಜೆಟ್ ಇನ್ನು 12 ಬಜೆಟ್ ಕೊಟ್ಟರು ಆ ಬಿಲ್ ಪೇಡ್ ಆಗೋದಿಲ್ಲ ಅಂತ ಅವ್ರು. ಪಾಪ ಅವ್ರು ಆ ಗೊತ್ತಿಲ್ಲ ಊರ್ಲಿ ಹಾಕೋಬೇಕಾ ಅವ್ರು. ಅದು ಏಟ್ ಕೊಡ್ತೇವೆ ಅಂದ್ರವ್ರು ಸತೀಶ್ ಜಾರಕಿಹೊಳಿ ಅವರು 12% ಅಟ್ಟ ಕೊಡವಂತವ್ರು. 100 ರೂಪಾಯಿ ನಿಮ್ಮ ಬಿಲ್ 12 ರೂಪಾಯಿ ಅಟ್ಟ ಕೊಡವನ. ಎದ್ದು ಒಳಗೆ ಹೋಗ್ಬಿಟ್ರೆ ಅಂತವ್ರು. ಇದು ಆ ಕೆಲಸ ಮಾಡಿದವ್ರು ಹಣಿ ಬರ. ದೇಶದ ವ್ಯಾಪಾರ ಮಾಡೋರಿಗೆ, ಆ ಮೀನುಗಾರಿಗೆ ಹೇಳ್ತೀನಿ ನಾನು, ಆ ಮೀನುಗಾರ ನಡೆಸಿಲ್ಲ ನಮ್ಮನ್ನು ಅಭಿವೃದ್ಧಿ ಮಾಡಿದ್ದಕ್ಕೆ. ಆದ್ರೂ ಕಾಂಗ್ರೆಸ್ ಮಾಡ್ತೀರಿ ನೀವು. ಯಾರ ಮೀನು ಕೊಲ್ಲದ ಮೀನು ಖಾನಾವಳಿ ಇಟ್ಟವ್ರು ನೀವು ಹೆಂಗಾಗಿರಿ, ಎಷ್ಟು ಶ್ರೀಮಂತ ಆಗಿರಿ ದೇವ್ರು ನೋಡ್ತಿರ್ತಾನ. ಮತ್ತೆ ಬೇರೆ ಆಗ ಶ್ರೀಮಂತ ಚಂದಾಗ ದುಡಿ ನಾವು ಬೇಡದಂಗಿಲ್ಲ. ಆದ್ರೆ ಒಂದು ಬೇಕ್ ಕಳ್ಕೊಳ್ಳಿ. ಹಿಕ್ಕಟ್ಟು ಬಂದ್ರಿ ನೀವು ಅಂತ ಅಂಡರ್ ಗ್ರೌಂಡ್ ಆದ್ಮ್ಯಾಗ ಬಂದ್ರಿ ನನ್ನ ಕಡೆ ಮಲ್ಲ ಬಂದು ಅದಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದೇನ. ಸಂಸದರು ನಮ್ಮವ್ರು ಇದ್ರು, ನೀವು ಬರಲೇ ಇಲ್ಲ. ಅವಾಗ ಯಾರು ಈಗ ತಗಡೆಗ ಸರ್ದ ಗಾಡಿ ಹೋಗತ್ತೇವಲ್ಲಿ ಅರ್ಧ ವ್ಯಾಪಾರ ಕಟ್ಟಾಗೈತಿ. ಈಗ ಅದು ಮೊನ್ನೆ ವಿಧಾನಸಭೆಗೆ ಹೇಳಿದೆ ನಾನು. ಇವತ್ತು ವಿಧಾನಸಭೆಗೆ ಆರಿಸಿ ತಗೊಂಬರ್ರಿ, ಮತ್ತೊಂದು ಮ್ಯಾಗ ಹೋಗುವಂಗ ಮಾಡಿಕೊಡ್ತೀವಿ ಅಂತ ಹೇಳಿ ನಾನು. ಇದು ನಮ್ಮ ಕರ್ತವ್ಯ, ನಾವು ಹೇಳುವಂತ ಕೆಲಸದ ಕಾರ್ಯವೈಖರಿ. ಇದು ತಗಡೆ ಮಾಡಿದ್ರೆ ಎತ್ತರ ಮಾಡ್ತು ಕೊಡ್ತೀವಿ ಅಂತ ಹೇಳಿದೆವು. ಕೇಳಿಲ್ಲ ನೀವು. ಇಲ್ಲಿ 11 ಮಂದಿನಾಗ FIR ಆಗೈತಿ. ಪ್ಲಾಟ್ನೇ ತಗೊಂಬ ಕೊಲ್ಲಾರದವ್ರು ಯಾರು ಮಾಡ್ಸ್ಯಾರ? ಯಾರು ಮಾಡ್ಸ್ಯಾರ ಹೇಳಿ ನೋಡ್ರು. ಶಿವಾನಂದ ಮಾಡಿರಲ್ಲ ಒಮ್ಮೆ ಕೇಳಿದ್ರೆ
ಬಡವ್ರು ಇವತ್ತ ಉತ್ತರ ಕೊಡಕ್ ಬೆಂಗಳೂರು ದಿವಸ ಹೋಗ್ಬೇಕವ. ಅಲ್ಲಿ ಸಿಆರ್ ಅವರು ಹೊಡಿತೇವಂತಾರ ಹೊಡೆದಾರು. ಈ ಪ್ಲಾಟ್ ತಗೊಂಡವ ಮುಳುಗಡೆ ಪ್ಲಾಟ್ ತಗೊಂಡ ಹೊಡಿ ಬರೋದು ಕೊಲ್ಲಾರದಾಗ 1100 ಪ್ಲಾಟ್. ಅದನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ ವಿಧಾನಸಭೆ ಚುನಾವಣೆ ಒಳಗೆ. ಅದನ್ನು ಕೇಳಿಲ್ಲ ನೀವು. ಯಾಕೆ ಹೇಳಿ ಈಗ ನಾ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ ಅದನ್ನು. ಈಗ ಹೈವೇ 4 ಲೈನ್ ಬರ್ತಂದ್ರೆ ಒಂದು ಹಳಿ ರೋಡಿಗೆ ಹೋಗತ್ತೆ ಇಲ್ಲ, ಒಂದು ಹೋಗೋದಾಕತಿ ಒಂದು ಬರೋದಾಕತಿ ಗೊತ್ತಿರಲಿ ನಿಮಗೆ. ಮುಂದೆ ಯಾಕೆ ಹೇಳಬಾರ್ದು ಅನ್ಬಾರ್ದು ನೀವು. ಅಲ್ಲಿ ಹಳಿ ರೋಡ್ ಐತಲ್ಲ, ಹಳಿ ಹೈವೇ, ಆ ರೋಡಿಗೆ ಒಂದು ಹೋಗೋ ರೋಡ್ ಮಾಡ್ತಾರೆ, ಇದನ್ನ ಬರೋ ರೋಡ್ ಮಾಡ್ತಾರೆ. ಮತ್ತೆ ಅರ್ಧ ಟ್ರಾಫಿಕ್ ಆ ಕಡೆ ಹೋಗತ್ತೆ, ಊರಾಗ ಬರೋದಿಲ್ಲ. ಇದು ಆಗ್ಬೇಕು ಹೆಂಗ ಆಗ್ಬಾರ್ದು. ಕೊಲ್ಲಾರ ಸರಿಯಾಗಿರ್ಬೇಕು ಇರಬಾರ್ದು. ಕೊಲ್ಲಾರ ಒಂದಾರಿ ಹಳ್ಳಿ ಹಾದು ಹೋಗು ಹಳ್ಳಿಗಳು ಶುದ್ಧ ಆಗ್ಬೇಕು ಆಗಬಾರ್ದು. ಯಾಕಂದ್ರೆ ಬ್ರಿಡ್ಜ್ ಮಾಡಿದಾಗ ಇವ್ರು ತೋಟ ಹಾಕ್ಯಾರಿ ಹಳ್ಳಿಗಳು ಎಲ್ಲ ಮಂದಿ. ಅದಕ್ಕೆ ನಾವು ಸುಮ್ ಕೂತಿ ನೋಡ್ಕೋತ ಅದನ್ನ ಆ ತೆಗನ್ಯಾಗ ಹೋದ್ರು ಸುಮ್ ಕೂತೀನಿ ಅದನ್ನು. ಅವರು ಬೇಕಲ್ಲ ಸ್ವಲ್ಪ ಇನ್ನೂ ದೊಡ್ಡ ಅನಾಹುತ ಆಗಿಲ್ಲ. ಈಗ ಅದನ್ನ ಈ ರೋಡಿನ ಮಕ್ಕಳ ಒಂದು ಬರುದು ಒಂದು ಹೋಗುದು ಇಲ್ಲೇ ಆದ್ರೆ ಮತ್ತೆ ಆರ್ಥಿಕವಾಗಿ ಉದ್ಯೋಗ ಬೆಳಿತಾವ. ಒಂದ್ ಕಡೆ ಹೋಗುದು ಒಂದ್ ಕಡೆ ಬರುದು ಆಯ್ತಂದ್ರೆ ಅದು ಸರಿ ಆಗುದಿಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ಕೋತೀನಿ ಸರ್. ಈಗಿಂದ ಅದು ಆಗೈತಿ, ಈಗ ಅದು ಸರ್ವೆ ಮಾಡಿದಾರ, ಅಲ್ಲಿ ಸರ್ವೆ ಆಗೈತಿ, ಈಗ ಅದು ಗೊತ್ತೈತಾರೆ ಆಗೈತಿಲ್ಲೋ. ಮತ್ತೆ ಆಗೈತಿ ನಂತರ ಮತ್ತೆ ಶಿವಾಂತ್ ಪಾಂಡ್ಲಿಗೆ ಜಯವಾಗ್ಲಿ, ಕಾಂಗ್ರೆಸ್ಗೆ ಜಯವಾಗ್ಲಿ, ಸಿದ್ದರಾಮಯ್ಯಗೆ ಜಯವಾಗ್ಲಿ, ಅದು ಹೋಗ್ಕೊತ ಹೋಗ್ಬಿಟ್ಟು ಬಿಡ್ತೀನಿ ನಾನು. ಯಾಕೆ ಕೂತಾಡ್ಬೇಕು ಸುಮ್ಮನೆ ನಾವು? ಸುಮ್ಮನೆ ತಾಲೂಕು ಕೊಟ್ಟರು ಇಲ್ಲ, ಕುಡಿಯಾಕ ನೀರು ಕೊಟ್ಟರು ಇಲ್ಲ, ಹೊಲಕ್ಕೆ ಕಬ್ಬು ಬೆಳಕ್ ನೀರು ಕೊಟ್ಟರು ಇಲ್ಲ, ನೀರಾವರಿ ಮಾಡಿದ್ರು ಇಲ್ಲ, ಹೈವೇ ಮಾಡಿದ್ರಿಲ್ಲ, ಬ್ರಿಡ್ಜ್ ಮಾಡಿದ್ರು ಇಲ್ಲ. ಮತ್ತೆ ಏನಾರ ಮಾಡೋದು ನಿಮಗೆಲ್ಲ? ಆ ಬಹದ್ದೂರ 12 ವರ್ಷ ಆತಿ ತಾಲೂಕು ಮಾಡಕ್ ಹೋರಾಟ ಮಾಡಿದ್ರಿ. ನಿಡುಗುಂದಾಗ ಕೊಲ್ಲಾರದಾಗ ಬೇವುದು ಜಗದೀಶ್ ಸಾಹೇಬ್ ಬೇವುದು ನಮಗೆಲ್ಲ ಬೇದ್ರು, ಸಿಕ್ಕಾಪಟ್ಟಿ ಬೇದ್ರು. ಮನುಷ್ಯ ಶಿವಾಂತ ಹುಟ್ಟಿವ್ರಿಗೆ ಅದ ಅಂದಾನ. 12 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮ ಕೂತಿರಲ್ಲ ಬಾತ್ರೂಮ್ಗಳು ಅಂದ ಮನ್ ರೈಲ್ವೆ ಸ್ಟೇಷನ್ದಾಗ. ಒಂದೇ ಹೊಸ ಆಫೀಸ್ ಮಾಡಿಸಿರಿ ತಾಲೂಕದ್ದು, ಯಾಕೆ ತರವಿಲ್ಲ ನೀವು? ಧ್ವನಿ ಹೋಗ್ಬಿಡ್ತಾರಿದಲ್ಲ. ಕಾಂಗ್ರೆಸ್ ಅವ್ರು ಬಿಡ್ರಿ, ಯಾಕಂದ್ರೆ ಬಿಜೆಪಿ ನಿಮಗೆ ಬಾಯಾಗ ಬಟ್ಟಿಡ್ಕೊಂಡ್ರೆ ಕೇಳಿ ನಾವು ಇಲ್ಲ ಅಭಿವೃದ್ಧಿ ಸ್ವಲ್ಪ ಚರ್ಚೆ ಮಾಡ್ಬೇಕಲ್ಲ, ಆಗ್ಬೇಕಲ್ಲ. ನಾವು ಪ್ರಾಮಾಣಿಕ ಹೇಳ್ತೀವಿ, ನಮ್ಗೆ ಏನು ಆಸೆಗಳಿಲ್ಲ. ಏನ್ ಮಾಡ ಇಲ್ಲಿ ಏನ್ ಆಗ್ಬೇಕು ಆಗ್ಬಿಟ್ಟೈತೆ ಅಭಿವೃದ್ಧಿ. ನಾವು ಮಲ್ಯ ಅಂತ ನೀರಾವರಿ ಮಾಡೇವಿ, ಮುಳುವಾರ್ದು 3ನೇ ಹತ್ತದ್ದು ಮಾಡೇವಿ ನಾವು. ಈಗ ಯಾರು ಬಂದು ಏನು ಹೇಳ್ಕೊತ ನಡೆಯಾಗಿಲ್ಲ. ಅದನ್ನು ಮಸೂತಿಯಾಗಿ ಪೂಜೆ ಮಾಡೇವಿ. ನಮ್ಮ ಬೊಮ್ಮಾಯಿ ಸಾಹೇಬರು ಜಗದೀಶ್ ಶೆಟ್ಟರ್ ಸಾಹೇಬ್ ಕರ್ಕೊಂಡು ಎಲ್ಲ ಮಾಡೇವಿ ನಾವು. ಅದರಿಂದ ಕಬ್ಬು ಬೆಳಕತ್ತೀರಿ ತಿಳ್ಕೊರಿ ಅದನ್ನು. ಅದಕ್ಕೆ ಸ್ವಲ್ಪ ತಿಳ್ಕೊಬೇಕದನ್ನು. ಇನ್ನು ಸುಮ್ ಬಿಟ್ಟೇವಂದ್ರೆ ಹೈವೇ ಆ ಕಡೆ ಹೋಗಕ್ಕೆ ಗೊತ್ತಿರಲ್ಲ ನಿಮಗೆಲ್ಲ. ಹೋಗ್ಬೇಕು ಹೋಗಬಾರ್ದು. ಕೊಲ್ಲಾರದ ಮಂದಿ ಸುತ್ತಮುತ್ತ ಹಳ್ಳಿ ಮಂದಿ ಇದೊಂದು 15 ದಿವಸ ಇಲೆಕ್ಷನ್ ಹೆಂಗ್ ಆಗ್ಬೇಕಂದ್ರೆ ಎಲ್ಲ ಊರಾಗ ಬರೀ ಕಮಲ್ಕ ಹೊಟ್ಟು ಬಿಡ್ಬೇಕು ಅಂದ್ರೆ ಮಾಡ್ತೀನಿ. ಮತ್ತೆ ಪುಕ್ಷಟ ಬರಲ್ಲ. ಮತ್ತೆ ಆಗೋದು ಹಾಕಿದ್ರೆ ಮತ್ತೆ ತಿಳಿ ಕರ್ಸ್ಬೇಕು ನಾವು. ಎಲ್ಲರ ಹೋಗೋದಕ್ಕದು ಅವ್ರಿಗೆ ಹೇಳ್ಬಿಡ್ತೀನಿ, ನಾವು ಮಾಡಬೇಡ ಅಂತ ಹೇಳ್ತೇನೆ. ಹಾಕಿ ಹೊಟ್ಟು ನೋಡ್ರಿ ಡಬ್ಬ್ಯಾಗ. ಈ ಭಾಗದಲ್ಲಿ ಆ ಕಡೆ 10 ಕಿಲೋಮೀಟರ್, ಈ ಕಡೆ 10 ಕಿಲೋಮೀಟರ್. ಈ ಮಂದಿ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾನೆ. ಚಾಲೆಂಜ್ ಇದ್ರು ನಮ್ಮದು. ಸರಿಯಾಗಿ ಓಟ್ ಹಾಕಲ್ಲ. ಕಾಂಗ್ರೆಸ್ನವ್ರು ಗ್ಯಾರಂಟಿ ಹೇಳಿ ಸುಡುಗಾರ ಹೇಳವ್ರು. ಆ ಗ್ಯಾರಂಟಿ ಅದಕ್ಕೆ ಹೊತ್ತು ಮಾತಲ್ಲ. ನಾವು ಮಾಡೋ ಕೆಲಸಕ್ಕೆ ಅದಕ್ಕೆ ಹೋಲಿಸಿದ್ರೆ ಒಂದು ಪೈಸೆನೂ ಆಗೋದಿಲ್ಲ. ದಿವಸ ಗ್ಯಾರಂಟಿ ಕೊಟ್ಟಾಗ, ದಿವಸ 100 ರೂಪಾಯಿ ಕೊಟ್ಟಾಗ ಬ್ರಿಡ್ಜ್ ಮ್ಯಾಗ ಹೋಗಿ ಬಂದ್ರೆ ನಿಮಗೆ ದಿವಸ ತಿಳ್ಕೊಳ್ಳುವಂಥ ಕೆಲಸ ಜನ ಮಾಡ್ಬೇಕಾಗತ್ತೆ. ನಮಗೇನಾಗೋದಿಲ್ಲ. ಈಗ ನಾವು ರಾಜಕಾರಣ ಮಾಡ್ತೇವೆ. ನಿಮಗೆ ಯಾರು ಕಾಂಗ್ರೆಸ್ ಕರೆದು ಮಾತಾಡ್ತಾರೆ? ಅಕಸ್ಮಾತ್ ನಾನು ರಾಜಕಾರಣ ಮಾಡಿ ನಿಮ್ಮನ್ನ ಯಾರು ಮಾತಾಡ್ತಾರೆ? ಯಾಕಂದ್ರೆ ಸಂಗನಗೌಡರು ಬೆಳಗ್ಗೆ ಮಾಡ್ತಾರೆ, ನಿಮ್ಗೆ ಮಾತಾಡ್ತಾರೆ ಕೋಲಾರದವ್ರನ್ನ. ನಾನು ಇವ್ರು ಹೇಳಿದ್ರಂದ್ರ ನಿಮ್ಗೇನು ಚೆಂಡು ಆಗೋದಿಲ್ಲ ಗೊತ್ತಾಗ್ತಾರೆ. ಈಗ ಹೋಗಿ ಮತ್ತೆ ಹೊಳೆ ಬಂದಾರ ಬಂದೆ. ನಾ ಹೇಳಿದೆ ಕೆಲವು ಮಂದಿಗೆ, ಮೊನ್ನೆ ಒಬ್ರು ಕೇಳಿದಾನ, ಏಟ್ ಕೊಟ್ಟು ಬನ್ನಿ ಸಮಾಜಕ್ಕೆ ಅಂತ ಕೇಳಿದಾನ. ನಾವು ಸಾವಿರ ಕಡೆ 2 ಲಕ್ಷ 3 ಲಕ್ಷ 5 ಲಕ್ಷ ಕೊಡಿಸ್ತೇವಪ್ಪ. ನಾವು ಭಾಳ 10 ಲಕ್ಷ ಕೊಡಿಸ್ತೇವೆ ನಿಮ್ಮ ಸಮಾಜಕ್ಕೆ. ಅಲ್ಲಿ ಹೋಗಿದ್ರಲ್ಲ ಮತ್ತೆ 4-5 ವರ್ಷ ಏಟ್ ತಂದಿರಿ ಅಂತ ಕೇಳಿದೆ ನಾನು. ಎಲ್ಲಿದ್ರಿ 2-3 ಲಕ್ಷ ಕೊಟ್ಟಾರ ಅಂತ ಇಟ್ಟಕ್ಕೆ ನೀವು ಮಾಡ್ಕೊಂಡ್ ಬಂದಿರಿ ಅಂತ ಕೇಳಿದೆ ನಾನು. ಇದು ನಾನೇ ಕೊಡಿಸ್ತಿದ್ದೇವೆ 4-5 ಲಕ್ಷ ರೂಪಾಯಿ ಅಂದಾನ. ನಾವೇನೋ ಒಂದು ಕೊಟ್ಟು ತೊಗೊಂಡ್ಬರ್ತಾರೆ ಹೋಗಿಬಿಡ್ಲಿ, ಅದ್ರ ಲಾಭ ಆಗಿಲ್ಲ ನಮ್ಮ ಮಂದಿಗೆ ಅಂದಾನ. ಭಾಳ ಸಮಾಜಕ್ಕೆ ಏನು ನೇಕಾರ ಸಮಾಜಕ್ಕೆ ಏನು ಎಷ್ಟು ರಿಸಲ್ಟ್ ಐತೆ ಅದು. ಆ ರಿಸಲ್ಟ್ ನಮ್ಮ ಬರ್ತದಂತ ಆಶೆ ಇಟ್ಕೊಂಡು ನಾವೆಲ್ಲ ಮನೆಗೆ ಹೋಗಿ ಮನೆಗೆ ಹೋಗುವಂತ ಕೆಲಸವನ್ನು ಮಾಡೋಣ, ಮನಕ್ಕೆ ಮುಟ್ಟು ಕೆಲಸ ಮಾಡುವಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಭಾಳ ಕಡಿಮೆ ಹೋದೇವು. ನಿಮ್ಗೆಲ್ಲ ಕರೆದೇವು ಅವನಿ ಅಂದ್ರೆ ಅವ್ರು ಜೀರೋ ಹಾಕಾರ, ಅವ್ರು ಓಟ್ ಹಾಕೋದಿಲ್ಲ ಬಂದೆ. ಅದಕ್ಕೆ ಮಸೀನ್ ಸುಮಾರು ಅದಾವಂತ. ಮತ್ತೆ ಮಸೀನ್ ಸುಮಾರು ಕರ್ನಾಟಕ ನೀವ್ಯಾಕೆ ಒಂದು 136 ಬಂದ್ರಪ್ಪ. ಒಟ್ಟು ಬೀಜ ಬರುತ್ತೆ ನಾವು ಇರ್ತಿದ್ದೇವಲ್ಲ 136. ಆ ಮಸೀನ್ ಸುಮಾರು ಇದ್ದು ಅಂದ್ರೆ 136 ನೀವ್ಯಾಕೆ ಬಂದ್ರಿ ಕರ್ನಾಟಕದಾಗ? ಕೇಂದ್ರದ ನಾವೇ ಇದ್ದೀವಿ, ಮೋದಿ ಅವರೇ ಇದ್ರು. ಇನ್ನು ಮಸೀನ್ ಸುಮಾರು, ನೀವು ಸುಮಾರು, ನಿಮ್ಮ ಭಾವನೆಗಳು ಸುಮಾರು ನಾವು.
ಅವರಿಗೂ ಸುಮಾರು ಅದಾವ. ನಿಮ್ಮ ಪಾಪ ಕೊಡ ತುಂಬೈತಿ ಈಗ, ಅದು ದಂಡಿಗೆ ಹತ್ತಂಗಿಲ್ಲ. ಸಮಾಜ ದೇವ್ರು ನೋಡ್ತಿರ್ತಾನ. ಅದಕ್ಕೆ ಅವೆಲ್ಲವನ್ನು ಬಿಟ್ಟು ನಾವೆಲ್ಲ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನಾನು